ಸಂಗ್ರಾಮದ ಸಮರಾರಂಭಕ್ಕೂ ಮುನ್ನ ಡಿ.ಕೆ. ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನೆನ್ನೆ ಕೂಡ ಎಲ್ಲ ದೇವಸ್ಥಾನಗಳಿಗೆ ಧರ್ಮಸ್ಥಳ ಸೇರಿದಂತೆ ಕುಕ್ಕೆ ಅಲ್ಲೆಲ್ಲ ಹೋಗಿದ್ದನ್ನು ನೋಡಿದ್ವಿ. ಇವತ್ತು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಕ್ಷೀರಾಭಿಷೇಕ, ನವಧಾನ್ಯ ಸೇವೆ ಎಲ್ಲ ಮಾಡಿದ್ರು. ಇತ್ತ ರಾಮನಗರದಲ್ಲಿ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಕೂಡ ಪೂಜೆ ಸಲ್ಲಿಸಿದ್ದಾರೆ. ಎಷ್ಟೇ ನಾವು ಗೆಲ್ತೀವಿ, ನಾವು ಸಮರ್ಥರು, ನಾವು ಸಬಲರು, ನಮ್ಮನ್ನು ಮೀರಿಸೋರು ಯಾರೂ ಇಲ್ಲ ಅನ್ನೋ ಭಾವನೆ ರಾಜಕಾರಣಿಗಳಿಗೆ ಇದ್ದರೂ ಕೂಡ ಒಳಗಡೆಯಿಂದ ಒಂದು ಹೆದರಿಕೆ ಇರುತ್ತೆ ನೋಡಿ, ಏನಾಗುತ್ತೋ ಏನೋ ಅಂತ. ಹಾಗಾಗಿ ದೇವರ ಆಶೀರ್ವಾದ, ಎಲೆಕ್ಷನ್ಗಳು ಬಂದಾಗ, ಚುನಾವಣೆಗಳು ಬಂದಾಗ ದೇವರು ನೆನಪಾಗ್ಬಿಡ್ತಾನೆ. ಇವರು ದೇವರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಕ್ಷೇತ್ರಗಳಿಗೆ ಹೋಗ್ತಾರೆ. ತಪ್ಪೇನಿಲ್ಲ, ಅದು ಅವರವರ ವೈಯಕ್ತಿಕ ಆಯ್ಕೆ. ಆದರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಅವರು ಏನೇ ಕೆಲಸ ಮಾಡಿದ್ರೂ ಅದು ಗಮನಕ್ಕೆ ಬರುತ್ತೆ. ಸಾರ್ವಜನಿಕರು ಅದನ್ನು ಗಮನಿಸ್ತಾರೆ, ಅವರ ಅನಿಸಿಕೆಗಳನ್ನು ಕೂಡ ಹೇಳ್ತಾರೆ. ಸೊ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಇವತ್ತು ಗೋಕರ್ಣಕ್ಕೆ ಹೋಗಿ ಅಲ್ಲಿ ಕ್ಷೀರಾಭಿಷೇಕ, ನವಧಾನ್ಯ ಸೇವೆ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ದೇವರ ಹತ್ರನೂ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಸಪ್ಪ, ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ಗಳು ಬರಲಿ ಅಂತ ಬೇಡ್ಕೋತಾ ಇದ್ದಾರೋ ಅಥವಾ ಇನ್ನೇನು ಬೇಡ್ಕೋತಾ ಇದ್ದಾರೆ ಅನ್ನೋವಂಥದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಎಲ್ಲ ದೇವಸ್ಥಾನಗಳಿಗೂ ಹೋಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಗೋಕರ್ಣಕ್ಕೆ ತೆರಳಿ ಅಲ್ಲಿ ಪೂಜೆ ನಡೆಸಿರ್ತಕ್ಕಂಥದ್ದು. ಬೇರೆ ಬೇರೆ ದೇವಸ್ಥಾನಗಳಿಗೂ ನಿನ್ನೆಯಿಂದ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಒಂದಾದ ಮೇಲೆ ಒಂದು ದೇವಸ್ಥಾನಗಳಿಗೆ ಹೋಗ್ತಾನೆ ಇದ್ದಾರೆ. ಅಲ್ಲಿ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು ಮಾಡ್ತಾ ಇದ್ದಾರೆ. ಒಂದು ರೌಂಡ್ ಕರ್ನಾಟಕದ ಪ್ರಮುಖ ದೇವಾಲಯಗಳಿಗೆ ಡಿ.ಕೆ. ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಸೊ ಯಾಕೆ ಈ ಸಂದರ್ಭದಲ್ಲಿ ಅಂತಂದರೆ, ಲೋಕಸಭಾ ಚುನಾವಣೆಗಳ ಮುನ್ನೆಲೆಯಲ್ಲಿ ಅವರು ಈ ರೀತಿ ಮಾಡ್ತಾ ಇದ್ದಾರಾ? ಎಷ್ಟೇ ರಾಜಕೀಯವಾಗಿ ಆತ್ಮವಿಶ್ವಾಸ ಇದ್ದರೂ ಕೂಡ ನಮ್ಮನ್ನು ಮೀರಿದ ಶಕ್ತಿ ಬಂದಿದೆ ಅಂತ ಅರಿತು ಅವರು ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಎನಿವೆ, ಟೆಂಪಲ್ ರನ್ ಈಸ್ ಇಂಟ್ರೆಸ್ಟಿಂಗ್.